ಕೊಟ್ಟಿಲ್ಲ. ಇವತ್ತು ಅಂತ ಏನಿರ್ಬೋದು, ಆದ್ರೆ ನನ್ನ ಹತ್ರ 25 ವರ್ಷದಿಂದ 50 ವರ್ಷದಿಂದ ನಮ್ಮ ತಂದೆ ತಾಯಿ ಕೂಡ ಬರೋರೆ. ಹಾಗಾದ್ರೆ ನಾನು ಈ ಮಟ್ಟಕ್ಕೆ ಯಾವ್ದು ಬಂದಿದ್ದು ಸಾಧ್ಯ ಆಗಿದ್ದು ಯಾವುದು? ಈ ಸಂವಿಧಾನದ ಆಶಯದಡಿಯಲ್ಲಿ ನನಗೆ ಸಿಕ್ಕಂತ ಶಿಕ್ಷಣ ಇವತ್ತು ನನ್ನ ಈ ಎತ್ತರಕ್ಕೆ ತಗೊಂತು. ಹಾಗಾಗಿ ನಾನು ಶಿಕ್ಷಣ ಸಿಕ್ಕಿದ್ದು ಸಂವಿಧಾನದಿಂದ, ನಾನು ಈ ಎತ್ತರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದ್ದು ಸಂವಿಧಾನದಿಂದ. ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆ ಶಿಕ್ಷಣ ಕೊಟ್ಟು ಓದಿಸಿ ಬೆಳೆಸಿ ದೊಡ್ಡ ಕನಸು ಕಾಣಿ. ಇನ್ಯಾವ ರಾಜಕಾರಣಿಗಳು ಕೊಡೋ ಕೊಳ್ಳು ಭರವಸೆ ಕೂಡ ನಿಮ್ಮ ಹಿಂದೆ ಬರಲ್ಲ, ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡಲ್ಲ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ನೀವೆಲ್ಲಷ್ಟೊಂದು ಪ್ರೀತಿಯಿಂದ ಒಬ್ಬ ಸಹೋದರನ ಮನೆಗೆ ಬಂದಿದ್ದೀರಿ. ನಿಮ್ಮ ಅಣ್ಣನ ತಮ್ಮನೂ ಆಗಿ ನಿಮ್ಮನ್ನು ಆತ್ಮೀಯ ಸ್ವಾಗತಿಸಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹೊಂದಿರ್ತಕ್ಕಂಥ ನನ್ನೆಲ್ಲ ತಾಯಂದ್ರಿಗೆ ನಮಸ್ಕಾರವನ್ನ ತಿಳಿಸ್ತೇನೆ. ಒಂದು ಕಾಂಗ್ರೆಸ್ಸಿನ ದುರ್ಬುದ್ಧಿ ಏನು ಅಂತಂದ್ರೆ, 6 ದಶಕಗಳ ಕಾಲ ಆಳ್ವಿಕೆ ಮಾಡಿದ್ರೂ ಸಮೇತ ಯಾವುದೇ ದೀನ ದಲಿತ ಕುಟುಂಬಗಳು ಬಗ್ಗೆ ಯೋಚನೆ ಇಲ್ಲದೆ ಆಳ್ವಿಕೆ ಮಾಡಿ ಬಿಜೆಪಿಯನ್ನ ದೂಷಣೆ ಮಾಡುವಂತಹ ಒಂದು ದುಷ್ಟ ಮನಸ್ಥಿತಿಗೆ ಕಾಂಗ್ರೆಸ್ ಇವತ್ತು ಬಂದು ತಲುಪಿದೆ ಅಂತಂದ್ರೆ, ಆ ಕಾಂಗ್ರೆಸ್ಸಿನ ನೀತಿಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಮೇತ ಈ ದೀನ ದಲಿತ ಕುಟುಂಬದವರ ಪರವಾಗಿ ಇರ್ತೀವಿ. ದೀನ ದಲಿತ ಕುಟುಂಬದವರನ್ನ ನಾವು ದೇವರ ಸಮಾನದಲ್ಲಿ ನೋಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ತನ್ನ ಆಯೋಜನೆಯನ್ನ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬೂತ್ಗಳಿಗೆ, ಎಲ್ಲ ಮಂಡಲಗಳಿಗೆ, ಎಲ್ಲ ಶಕ್ತಿ ಕೇಂದ್ರಗಳಿಗೆ ತಲುಪುವ ನಿಟ್ಟಿನಲ್ಲಿ ಭೀಮಾ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿಂದ ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆ, ಸಂವಿಧಾನದ ಆಶಯ ಏನಿದೆ, ಅದಕ್ಕೆ ಎಳ್ಳು ಕಾಳಷ್ಟು ಆಚೆ ಈಚೆ ಆಗದೆ ನಿಟ್ಟಿನಲ್ಲಿ ಅಧಿಕಾರವನ್ನ ಕೊಟ್ಟಂತಹ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು. ಅವ್ರು ಹೇಳ್ತಾರೆ, ಸಂವಿಧಾನ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಸಂವಿಧಾನದ ಆಶೆಯನ್ನ ಬಿಡಲ್ಲ ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂತಹ ನರೇಂದ್ರ ಮೋದಿ ಅವರ ಬಗ್ಗೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಪಮಾನಗಳನ್ನ ಅಂದ್ರೆ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಭೀಮಾ ಸಂಗಮ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಭೀಮಾ ಸಂಗಮ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಕ್ಕಣ್ಣನ ಗ್ರಾಮಾಂತರ ಅಧ್ಯಕ್ಷ ಚಿಕ್ಕಣ್ಣನವರು ವಹಿಸಿಕೊಂಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷ ಹನುಮಂತೇಗೌಡರು, ನಮ್ಮ ಜನಪ್ರಿಯ ಶಾಸಕರಾದ ಚಿದಾನಂದ ಗೌಡರು ಸಾರಥ್ಯದಲ್ಲಿ ಭೀಮಾ ಸಂಗಮ ಅಂತ ಒಂದು ಕಾರ್ಯಕ್ರಮ, ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ನಾನು ಒಂದೆರಡು ಮಾತಾಡಕ್ಕೆ ಬಯಸ್ತೇನೆ. ನನ್ನ ಹೆಸರು ರಂಗನಾಥ್ ಡಿ ಪಿ ಕೊಟ್ಟ. ಇದ್ರ ವಿಚಾರ ಏನಂದ್ರೆ, ನಾನೊಬ್ಬ ದಲಿತನ ಜನರಲ್ ಬಾಡಿಲಿ ಜನರಲ್ ಸೆಕ್ರೆಟರಿ ಮಾಡಿದಂತ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಜನರಲ್ ಬಾಡಿಲಿ ಜನರಲ್ ಸೆಕ್ರೆಟರಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಈ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ನವ್ರಿಗೆ ಸವಾಲ್ ಆಗ್ತಾ ಇದ್ದೀನಿ, ಯಾರಾದ್ರೂ ದಲಿತರಿಗೆ ಇಂಥ ಪೋಸ್ಟ್ ಯಾವ್ದಾದ್ರು ಕಾಂಗ್ರೆಸ್ನ ಕೊಟ್ಟಿದ್ರೆ ನಾನು ಅವ್ರಿಗೆ ಈ ಸವಾಲ್ ಮುಖಾಂತರ ಕೇಳ್ತಾ ಇದ್ದೀನಿ, ಯಾರಿಗೂ ಯಾವುದೇ ಕಾರಣಕ್ಕೂ ಪೋಸ್ಟ್ ಕೊಡಲ್ಲ. SC ST ಬರೀ ವೋಟ್ ಬಗ್ಗೆ ಬಳಸ್ಕೊಂತಾರೆ ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಮುಂಚೂಣಿ ತರಲ್ಲ. ಕಾಂಗ್ರೆಸ್ನವರು ಬರೀ ಬಿಜೆಪಿ ಸಂವಿಧಾನ ವಿರೋಧ ಅಂತ ಹೇಳ್ತಾರೆ, ದೊಡ್ಡ ವಿರೋಧಿಗಳಂದ್ರೆ ಕಾಂಗ್ರೆಸ್ನವರು. ಬರೀ ಮತದಾನಕ್ಕೆ ಮಾತ್ರ ಬಳಸ್ಕೊಂತಾರೆ ನಮ್ಮ SC ST ಗಳನ್ನ, ಬಟ್ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ತರಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡ್ಬಿಟ್ಟು ಸಂವಿಧಾನ ವಿರೋಧಿ ಬಿಜೆಪಿ ಅಂತಾರೆ. ಸಂವಿಧಾನ ಪರವಾಗಿರುವಂತ ಪಕ್ಷ, ಏಕೈಕ ಪಕ್ಷ ಅಂದ್ರೆ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ. ದಯಮಾಡಿ ಯಾರು ಜನಗಳು ಇದನ್ನ ತಪ್ಪು ಕಲ್ಪನೆ ತಿಳ್ಕೊಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ಯಾವ